ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಕಷ್ಟಗಳು ದೂರ ಮಾಡೋ ಪರಿಹಾರ, ದೀರ್ಘಕಾಲ ಸಮಸ್ಯೆಗಳು ಶಾಶ್ವತವಾಗಿ ಈ ಕ್ಷಣವೇ ದೂರ ಮಾಡುತ್ತೀನಿ ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮಗೋಸ್ಕರ ಒಂದು ಚಿಕ್ಕ ಪರಿಹಾರವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಪರಿಹಾರವನ್ನು ಪ್ರಯತ್ನಿಸಿ. ಯಾಕಂದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಖಂಡಿತ ಅಂತವ್ರಿಗೆ ಕಷ್ಟಗಳು ಈಗ ಇಲ್ಲ ಅಂದ್ರೆ ಮುಂದಿನ ಕಾಲದಲ್ಲಿ ಸಂತೋಷವಾಗಿ ಇರ್ತಾರೆ. ಆ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ. ಇವತ್ತು ನಾವು ನಂಬಿಕೊಂಡಿದ್ದೀವಿ ಆ ದೇವ್ರನ್ನ, ಆ ದೇವರು ಖಂಡಿತ ನಮಗೆ ಒಳ್ಳೆಯದೇ ಮಾಡ್ತಾರೆ. ಇವತ್ತಿಲ್ಲ ಅಂದರೆ ನಾಳೆ ಒಳ್ಳೆ ಮಾಡ್ತಾರೆ ಅಂತ ನಾವು ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಯತ್ನಿಸ್ತಾ ಇರ್ತೀವಿ. ಆದರೆ ನಮ್ಮ ಕಷ್ಟಗಳನ್ನು ಶಾಶ್ವತವಾಗಿ ನಾವು ದೂರ ಮಾಡ್ಕೋಬೇಕು ಅಂದರೆ ನಾವು ಮಾಡ್ತಾ ಇರೋವಂಥ ಪ್ರಯತ್ನ ಮೇಲೆ ನಂಬಿಕೆ ಇರಬೇಕು. ಶ್ರದ್ಧೆ ಭಕ್ತಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು, ಅದ್ರ ಬಗ್ಗೆ ನಾವು ಯಾವಾಗಲೂ ನಾವು ಮಾಡ್ತಾ ಇರೋ ಕೆಲಸ ಮೇಲೆ ಪಾಸಿಟಿವ್ ಆಗಿ ಇರಬೇಕು. ಆವಾಗೇ ನಮಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಇವತ್ತು ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಆ ದೇವರು ಕೊಟ್ಟಿರೋ ಆಶೀರ್ವಾದ ಮೂಲಕ ನಾವಿವತ್ತು ಈ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬೇಕು. ಇವತ್ತು ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಸಾಯಿಯಪ್ಪ ಕೊಡ್ತಾ ಇದ್ದಾರೆ. ಈ ಚಿಕ್ಕ ಪರಿಹಾರ ಯಾರೇ ಸಮಸ್ಯೆದಲ್ಲಿ ಇದ್ರೂ ಕೂಡ, ಅಂದರೆ ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆದಿಂದ ಒದ್ದಾಡ್ತಾ ಇರುವಂಥವ್ರು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅಂದರೆ ಹಣ ಸಮಸ್ಯೆ ಅಥವಾ ಜಾಬ್ ಸಿಕ್ಕಿಲ್ಲ ಅಂತ ತುಂಬ ವರ್ಷಗಟ್ಟಲೆ ಹುಡುಕ್ತಾ ಇರ್ತಾರೆ. ಕೆಲವೊಬ್ರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆದರೆ ಅವ್ರಿಗೆ ಜಾಬೇ ಇರಲ್ಲ. ಮತ್ತು ವ್ಯಾಪಾರ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ, ಆ ವ್ಯಾಪಾರದಲ್ಲಿ ಸಕ್ಸಸ್ಸೇ ಸಿಗಲ್ಲ. ಈ ಥರ ಪ್ರಾಬ್ಲಮ್ಸ್ ಇರೋ ಅಂಥವರು ಈ ಪರಿಹಾರವನ್ನು ಈ ಕಾರ್ತಿಕ ಮಾಸದಲ್ಲೇ ಕೊನೆಯ ಸೋಮವಾರ ಅಲ್ವಾ, ಇವತ್ತೇ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ತೊಂದರೆಗಳಿದ್ರೂ ಕೂಡ ಈ ಸೋಮವಾರ ಸ್ಟಾರ್ಟ್ ಮಾಡಿ. ಕಾರ್ತಿಕ ಮಾಸದಲ್ಲೇ ನಮಗೆ ಒಳ್ಳೆಯದಾಗಬೇಕು ಅಂತ ನೀವು ಸಾಯಿಯಪ್ಪ ಮುಂದೆ ಕುತ್ಕೊಂಡು ಈ ಪರಿಹಾರನ ಮಾಡಿ. ಮೊದಲು ನೀವು ಈ ಪರಿಹಾರ ಮಾಡಬೇಕು ಅಂದರೆ ಸಂಜೆ ಸಮಯದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿ. ಇವತ್ತು ಸಂಜೆ ಸಮಯದಲ್ಲಿ ಕುತ್ಕೊಂಡು ಸಾಯಿಯಪ್ಪ ಮುಂದೆ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಹೇಳ್ಕೊತ, ಕಷ್ಟಗಳು ಹೇಳ್ಕೊತ ಕುತ್ಕೊಂಡು ಒಂದು ದೀಪ ಹಚ್ಚಿ. ದೀಪ ಹಚ್ಚಿದ ನಂತರ ಅದು ಕೂಡ ಮಣ್ಣಿನ ದೀಪ ಹಚ್ಚಿ, ಅದು ತುಂಬ ಒಳ್ಳೆಯದು. ಈ ಕೊನೆಯ ಸೋಮವಾರ ದಿನ ಶಿವನಾಮ ಸ್ಮರಣೆ ಮಾಡಿ. ನಂತರ ಒಂದು ವೈಟ್ ಪೇಪರಲ್ಲಿ ನಿಮ್ಮ ಸಮಸ್ಯೆನ ಬರಬೇಕು. ಅಂದರೆ ನಿಮ್ಮ ಇಚ್ಛೆಗಳು ಏನಿರುತ್ತೋ ಅದನ್ನು ಆ ಪೇಪರಲ್ಲಿ ಬರೆದು ಸಾಯಿ ಮುಂದೆ ಇಡಬೇಕು. ಸಾಯಿ ಮುಂದೆ ಇಟ್ಟಿದ ನಂತರ ಸಾಯಿಯಪ್ಪಗೆ ದಕ್ಷಿಣೆ ಮೂಲಕ ನೀವು ಏನಾದರೂ ದುಡ್ಡು ಕೊಡಬೇಕು, ಅಂದರೆ ಚಿಲ್ಲರೆ ಕೊಡಬೇಕು. 1 ರೂಪಾಯಿ ಅಥವಾ 2 ರೂಪಾಯಿ ಈ ಥರ ಚಿಲ್ಲರೆ ಕೊಡಬೇಕು. 1-2 ರೂಪಾಯಿ ಅಂದರೆ ಅದಕ್ಕೆ ಅರ್ಥ ಕೂಡ ಸಾಯಿಯಪ್ಪ ಹೇಳ್ಕೊಟ್ಟಿದ್ದಾರೆ. ಶ್ರದ್ಧೆ ಸಬೂರಿಯಿಂದ ನಾವು ತಾಳ್ಮೆದಿಂದ ನಮ್ಮ ಮನಸ್ಸಿಗೆ ನೋವು ಏನು ಬರುತ್ತೋ ಆ ನೋವನ್ನು ಸಹಿಸ್ಕೊಂತ ಈ ಜೀವನನ ಸಾಯಿಯಪ್ಪ ಪಾದಗಳೇ ಮುಂದೆ ಇಟ್ಟು ನಾವು ಯಾವ ಥರ ಪ್ರಾರ್ಥನೆ ಪ್ರತಿದಿನ ಮಾಡ್ಕೊತೀವೋ ಅದೇ ಥರ ಇವತ್ತು ಮನಸ್ಫೂರ್ತಿಯಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಹೇಳ್ಕೊತ ಆ ಪೇಪರ್ನ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ನಂತರ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಓಂ ನಮಃ ಶಿವಾಯ ಅನ್ನೋ ಬೀಜ ಮಂತ್ರ, ಆ ಮಂತ್ರವನ್ನು ನೀವು ಖಂಡಿತ ಇವತ್ತು ಕುತ್ಕೊಂಡು ಸಂಜೆ ಸಮಯದಲ್ಲಿ 108 ಬಾರಿ ಹೇಳ್ಕೋಬೇಕು. 108 ಬಾರಿ ಹೇಳ್ಕೊಂಡಿದ ನಂತರ ಆ ಶಿವಧ್ಯಾನ ಮುಗಿದಿದ ನಂತರ ಸಾಯಿ ನಾಮಸ್ಮರಣೆ ಮಾಡಬೇಕು. ಸಾಯಿ ನಾಮಸ್ಮರಣೆ ಮಾಡ್ಕೊತ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. 21 ಬಾರಿ ಹೇಳ್ಕೊಳ್ಳಿ ಸಾಕು. 21 ಬಾರಿ ಹೇಳ್ಕೊಂಡಿದ ನಂತರ ಸಾಯಿ ಸಚ್ಚರಿತ್ರದಲ್ಲಿ ಒಂದು ಚಾಪ್ಟರ್, ಒಂದು ಅಧ್ಯಾಯವನ್ನು ಪಾರಾಯಣೆ ಮಾಡಿ. ಅಥವಾ ನೀವು ಯಾವುದೇ ಗುರು ಪಾರಾಯಣೆ ಮಾಡ್ಬೋದು, ಅಥವಾ ನೀವು ಶಿವ ಪಾರಾಯಣೆ ಮಾಡ್ಬೋದು. ಈ ಥರ ಇವತ್ತು ಸಂಜೆ ಸಮಯದಲ್ಲಿ ಯಾವುದೇ ಒಂದು ಪಾರಾಯಣೆ ಮಾಡಿದ ನಂತರ, ಅಂದರೆ ಭಗವದ್ಗೀತೆ ಕೂಡ ನೀವು ಪಾರಾಯಣೆ ಮಾಡ್ಬೋದು. ಇವತ್ತು ಸ್ಟಾರ್ಟ್ ಮಾಡಿ ಬರೋ 1ನೇ ತಾರೀಕುವರೆಗೂ, ಅಂದರೆ ಆವತ್ತು ಅಮಾವಾಸ್ಯೆ ಬಂದಿದೆ 1ನೇ ತಾರೀಕು ದಿನ, ಆವತ್ತಿನವರೆಗೂ ನೀವು ಈ ಪೂಜೆನ ಮಾಡಬೇಕು. ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನು ಇವತ್ತು ಹೇಳ್ಕೊಂಡು ಈ ಪೂಜೆ ಮಾಡಿರ್ತೀರ. ಸಾಯಿಯಪ್ಪ ಆಶೀರ್ವಾದ ತಗೊಂಡು ಪಾರಾಯಣೆ ಮಾಡ್ತಾ ಇರ್ತೀರ. ಇದನ್ನ ನೀವು ಪ್ರತಿದಿನ ಕಂಟಿನ್ಯೂ ಮಾಡಬೇಕು. ಸೋಮವಾರ, ನಾಳೆ ನಾಡಿದ್ದು
ಅದೇ ಥರ ಸಂಡೇವರೆಗೂ ನೀವು ಮಾಡಬೇಕು. 1ನೇ ತಾರೀಕುವರೆಗೂ ಇದೇ ಥರ ದೀಪ ಹಚ್ಚಬೇಕು. ಪ್ರತಿದಿನ ಸಾಯಿಯಪ್ಪಗೆ ಒಂದು ನೈವೇದ್ಯವನ್ನು ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಏನಾಗುತ್ತೋ ಹಾಲು, ನೀರು, ತುಪ್ಪ, ಜೇನು ಈ ಥರ ಏನಿದೆಯೋ ನಿಮ್ಮ ಮನೆಯಲ್ಲಿ ಏನಾದರೂ ಕೊಡ್ಬೋದು. ಸ್ವೀಟ್ಸ್ ಅಂದರೆ ಅದು ಬಾಬಾಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಸ್ವೀಟ್ಸ್ ಕೂಡ ಕೊಡ್ಬೋದು. ಅಥವಾ ನೀವೇ ನಿಮ್ಮ ಕೈಯಿಂದ ಪ್ರಿಪೇರ್ ಮಾಡ್ತೀವಿ ಅಂದರೆ ನೀವೇ ಏನಾದರೂ ಮಾಡ್ಬೋದು. ರೊಟ್ಟಿ ಅಂದರೆ ಸಾಯಿ ಅಪ್ಪಗೆ ತುಂಬ ಇಷ್ಟ, ರೊಟ್ಟಿ ಪ್ರಿಪೇರ್ ಮಾಡ್ಬೋದು. ಈರುಳ್ಳಿ ಪಲ್ಯ ಅಂದರೆ ಸಾಯಿ ಅಪ್ಪಗೆ ತುಂಬ ಪ್ರೀತಿ. ಈರುಳ್ಳಿ ಪಲ್ಯ, ರೊಟ್ಟಿ ಅಂದರೆ ಬಹಳ ಇಷ್ಟ. ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ನೀವು ಸಾಯಿ ಅಪ್ಪ ಮುಂದೆ ಸ್ವಲ್ಪ ಹೊತ್ತು ಇಟ್ಟು ನಂತರ ಅದನ್ನು ನಾಯಿಗೆ ಕೊಡಬೇಕು. ನಾಯಿಗೆ ನಿಮ್ಮ ಕೈಯಿಂದ ಕೊಟ್ಟು ನೋಡಿ, ಖಂಡಿತ ನಿಮಗೆ ನೀವೇನು ಅನ್ಕೊಂಡಿದ್ದೀರೋ ಅದನ್ನು ಆಗಕ್ಕೆ ಸಾಯಪ್ಪ ದಾರಿ ಕೊಡ್ತಾರೆ. ಪ್ರತಿದಿನ ದೀಪ ಹಚ್ಚಬೇಕು, ನೈವೇದ್ಯ ಇಡಬೇಕು, ನಂತರ ಯಾವುದಾದ್ರೂ ಒಂದು ಸೇವೆ ಮಾಡಬೇಕು. ಅಂದರೆ ಯಾರಿಗಾದ್ರೂ ದಾನ ಮಾಡೋದು, ಒಳ್ಳೆಯ ಕೆಲಸ ಮಾಡೋದು, ಆಮೇಲೆ ಪಾರಾಯಣೆ ಮಾಡೋದು. ನಿಮ್ಮ ಸಂಕಲ್ಪನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿದಿನ ಇದನ್ನು ಮಾಡಬೇಕು. ಸಾಯಿಯಪ್ಪ 11 ವಚನಗಳು ಹೇಳಿದ್ದಾರೆ. ಆ ವಚನಗಳು ಯಾವ ಥರ ಹೇಳಿದ್ದಾರೆ ಅದನ್ನು ಆಚರಿಸಬೇಕು. ಜಸ್ಟ್ ಓದೋದಲ್ಲ, ಆಚರಿಸಬೇಕು. ಜೀವನದಲ್ಲಿ ನಾವು ಆಚರಿಸಿದ್ರೇನೆ ನಮ್ಮ ಜೀವನದಲ್ಲಿ ಅನ್ಕೊಂಡಿರೋ ಕೆಲಸಗಳು ಬೇಗ ಬೇಗ ಆಗುತ್ತೆ. ಅಂದರೆ ನಾವು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ರೆ ಖಂಡಿತ ಸಾಯಿಯಪ್ಪ ಒಳ್ಳೆಯ ದಾರಿನೇ ತೋರಿಸ್ತಾರೆ. ಮತ್ತು ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಪ್ರಯತ್ನ ಮಾಡಿ ಸಾಯಿಯಪ್ಪ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.